3 ತಿಂಗಳಲ್ಲಿ ಇಂಡಿಯನ್ ಜುಡಿಷಿಯರಿ ಹೆಂಗ್ ಆ ಕಡೆ ಈ ಕಡೆ ಶಿಫ್ಟ್ ಆಗುತ್ತೆ ಅಂತ ಒಂದು ಉದಾಹರಣೆ ಇದೆ. 3 months ಬಿಹಾರಲ್ಲಿ ಆಲ್ಕೋಹಾಲ್ ವಾಸ್ ಬ್ಯಾಂಡ್. ಆಲ್ಕೋಹಾಲ್ ಇಸ್ ಬ್ಯಾಂಡ್ ಇವನ್ ಟುಡೇ ಬಿಹಾರಲ್ಲಿ. ಅಲ್ಲಿ ಕುಡುಕರ ಸಂಘದ ಅಧ್ಯಕ್ಷ, ಅಂದ್ರೆ ಯಾರೋ ಅಧ್ಯಕ್ಷ ಇಲ್ಲ, ಯಾರೋ ಕುಡುಕರು ಫೈಲ್ ಮಾಡ್ತಾರೆ ಕೇಸು, ಇದು ನಮ್ಮ ರೈಟ್ ಟು ಚಾಯ್ಸ್ ಅಂತ, ಆಯ್ಕೆಯ ಹಕ್ಕು, ನಮ್ಮಿಷ್ಟ, ನಮ್ಮ ಆಯ್ಕೆ, ಕುಡಿಬೇಕೋ ಬೇಡವೋ ನಮ್ಮಿಷ್ಟ ಅಂತ ಕೇಸ್ ಹಾಕ್ತಾರೆ. ಎಲ್ಲಿ? ಬಿಹಾರಲ್ಲಿ. ಬಿಹಾರ ಹೈಕೋರ್ಟ್ ಮಕ್ಕಕ್ಕೆ ಕೂದು ಕಳಿಸುತ್ತೆ, ಏನಂತ, ಸರ್ಕಾರ ಮಾಡೋದು ಸರಿಯಾಗಿದೆ, ಮರ್ಯಾದೆಗೆ ನಡಿ ನೀನು ಅಂತ ಹೇಳ್ಬಿಟ್ಟು. ಯಾವ ಫಾಲೋ ಮಾಡ್ತಾರೆ? ಪ್ರೊಸೀಜರ್. ಅದೇ 3 ತಿಂಗಳು ಗ್ಯಾಪಲ್ಲಿ ಬಾಂಬೆ ಹೈಕೋರ್ಟ್ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಏನದು? ಈ ಗೋ ಹತ್ಯೆ ನಿಷೇಧ ಆಗಿದೆ, ಕೌ ಸ್ಲಾಟರ್ ಹ್ಯಾಸ್ ಬಿನ್ ಬ್ಯಾಂಡ್ ಇನ್ ಮಹಾರಾಷ್ಟ್ರ. ಬಟ್ ಅಲ್ಲೊಂದು ಸೆಕ್ಷನ್ ಇತ್ತು, ಏನಂತಂದ್ರೆ ಯು ಕ್ಯಾನಾಟ್ ಬ್ರಿಂಗ್ ಬೀಫ್ ಈವನ್ ಫ್ರಮ್ ಅದರ್ ಸ್ಟೇಟ್. ಬೇರೆ ರಾಜ್ಯದಿಂದ ಕೂಡ ನೀವು ಗೋಮಾಂಸವನ್ನು ತಂದು ಮನೇಲಿ ಇಟ್ಕೊಳ್ಳಂಗಿಲ್ಲ, ಇಟ್ಕೊಂಡ್ರೆ ಅದು ಕ್ರಿಮಿನಲ್ ಅಫೆನ್ಸ್. ಪಾಪ ಯಾರೋ ಮಹಾರಾಷ್ಟ್ರದವನು ಗೋವಾದಿಂದ ತಗೊಂಬಂದು ಇಟ್ಕೊಂಡಿರ್ತಾನೆ ಮನೇಲಿ ತಿನ್ನಕ್ಕೆ. ಆಗ ಪೊಲೀಸವ್ರು ರೈಡ್ ಮಾಡ್ತಾರೆ. ಪೊಲೀಸರು ಏನ್ ಮಾಡ್ತಾರೆ? ದೇ ವಿಲ್ ರೈಡ್. ಆಮೇಲೆ ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದು ಅಷ್ಟೇ, ರೈಟ್ ಟು ಚಾಯ್ಸ್, ನನ್ನ ಆಯ್ಕೆ ಹಕ್ಕು ತಿನ್ನೋದು ಅಂತ. ಯು ನೋ ವಾಟ್ ಇಟ್ ಕೋರ್ಟ್ ಸೇ? ಅಂಟಿಲ್ ಅಂಡ್ ಅನ್ಲೆಸ್ ಎ ಫುಡ್ ಈಸ್ ಹಾರ್ಮ್ಫುಲ್ ಟು ಎ ಪರ್ಸನ್ ಈ ಕ್ಯಾನ್ ಹ್ಯಾವ್ ಇಟ್. ಮಹಾರಾಷ್ಟ್ರದಲ್ಲಿ ಗೋಹತ್ಯೆ ಮಾಡೋದನ್ನ ನಿಷೇಧ ಮಾಡಿದ್ದೀರಾ, ಸಂತೋಷ, ಬಟ್ ತಿನ್ನೋ ಹಾಗೆ ಇಲ್ಲ, ಅವನು ಬೇರೆ ಸ್ಟೇಟಿಂದ ತಗೊಂಬಂದು ತಿನ್ನೋ ಹಾಗಿಲ್ಲ ಅಂತಂದ್ರೆ ಯು ಆರ್ ಕರ್ಟೇಲಿಂಗ್ ಇಸ್ ರೈಟ್ ಟು ಚಾಯ್ಸ್. ಆಯ್ಕೆ ಹಕ್ಕನ್ನು ಕಸಿದುಕೊಳ್ಳುತ್ತಿದ್ದೀರಾ. ಅವನ್ಗೆ ಹಾರ್ಮ್ಫುಲ್ ಇಲ್ಲ ಅದು ಅಂದ್ರೆ, ತಿಂದ್ರೆ ಅದರಿಂದ ತೊಂದರೆ ಆಗಲ್ಲ ಅಂದ್ರೆ ಲೆಟ್ ಹಿಮ್ ಹ್ಯಾವ್ ಇಟ್ ಅಂತ ಹೇಳಿ ಜಡ್ಜ್ಮೆಂಟ್ ಕೊಡುತ್ತೆ. ಆ ಜಡ್ಜ್ಮೆಂಟ್ನ ಕೊಡುವಾಗ ಕೋರ್ಟು ಫಾಲೋ ಮಾಡಿದಂಥ ಪ್ರಿನ್ಸಿಪಲ್ ಯಾವುದು? ಡ್ಯೂ ಪ್ರೋಸೆಸ್ ಆಫ್ ಲಾ. ಇಲ್ಲಿಗೂ ಇದೇ ವ್ಯತ್ಯಾಸ. ಹೀಗೆ ಹೇಳಿ ನನ್ನ ಜುಡಿಷರಿ ಸ್ಟ್ರಾಂಗ, ಅಮೇರಿಕನ್ ಜುಡಿಷರಿ ಸ್ಟ್ರಾಂಗ, ಬ್ರಿಟನ್ ಜುಡಿಷರಿ ಸ್ಟ್ರಾಂಗ? ಮೈ ಜುಡಿಷರಿ ಸ್ಟ್ರಾಂಗ್. ಏನಕ್ಕೆ? ಇಟ್ ಹ್ಯಾಸ್ ದಟ್ ಫ್ಲೆಕ್ಸಿಬಿಲಿಟಿ. ಇಟ್ ಕ್ಯಾನ್ ಜಂಪ್ ಟು ದಿಸ್ ಆರ್ ಇಟ್ ಕ್ಯಾನ್ ಜಂಪ್ ಟು ದಟ್. ಹಿಂಗೆ ಬೇಕಾದ್ರೂ ಶಿಫ್ಟ್ ಆಗ್ಬೋದು, ಆ ಕಡೆ ಬೇಕಾದರೂ ಶಿಫ್ಟ್ ಆಗ್ಬೋದು. ಆ ಥರ ಸಂವಿಧಾನವನ್ನು ಬರೆದಿರೋದು. ಇಟ್ ಶುಡ್ ಬಿ ಇನ್ ಬ್ಯಾಲೆನ್ಸ್, ನೀಟಾಗಿ. ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಫಾಲೋ ಮಾಡೋಕ್ಕೂ ನನ್ನ ಕೋರ್ಟ್ಗೆ ಶಕ್ತಿ ಇದೆ, ಡ್ಯೂ ಪ್ರೋಸೆಸ್ ಆಫ್ ಲಾ ಫಾಲೋ ಮಾಡೋದಕ್ಕೂ ನನ್ನ ಕೋರ್ಟ್ಗೆ ಶಕ್ತಿ ಇದೆ. ಅಲ್ಟಿಮೇಟ್ಲಿ ಪಾರ್ಲಿಮೆಂಟ್ ಇರೋ ಜನ ಹೇಗಿದ್ದಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅಷ್ಟೇ. ಅಲ್ಲಿ ಯೋಗ್ಯರು ಇದ್ರೆ ಇವರು ಸುಮ್ಮನೆ ಇರ್ತಾರೆ, ಅಯೋಗ್ಯರಿದ್ರೆ ಶುರು ಮಾಡ್ತಾರೆ. 1915 ಯಾವ ಥರ ಇದ್ರು ಯೋಗ್ಯರು, 73 ಯಾರ ಥರ ಬರಕ್ಕೆ ಶುರು ಮಾಡಿದ್ರು, 78 ಅಯೋಗ್ಯರು ಅಷ್ಟೇ. 15 ಇದ್ದವ್ರು ಯಾರು? ಎಲ್ಲ ಫ್ರೀಡಮ್ ಫೈಟರ್ಸ್ ವಿತ್ ಎಥಿಕ್ಸ್, ಪೀಪಲ್ ವಿತ್ ಎಥಿಕ್ಸ್. ಎಸ್ ಆರ್ ನೋ? ಸೊ 15 ಕೋರ್ಟ್ ಏನು ಹೇಳ್ತು? ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಯಾಕಂದ್ರೆ ಪಾರ್ಲಿಮೆಂಟ್ ಮೇಲೆ ನಂಬಿಕೆ ಇತ್ತು ಅವ್ರಿಗೆ. ಮೇನಕಾ ಕೇಸ್ ಎಷ್ಟೊತ್ತಿಗೆ ಚಾಕು ಚೂರಿ ಇರೋರೆಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು, ಗುಂಡಾಗಳು, ರೌಡಿಗಳು ಎಲ್ಲ ಒಳ್ಳೊಳ್ಳೆ ಬ್ಯಾಕ್ ಗ್ರೌಂಡ್ ಎಲ್ಲ ಬರಕ್ ಶುರು ಮಾಡಿದ್ರು. ಅದು ಕೋರ್ಟ್ ಏನ್ ಮಾಡ್ತು? ಬಿಟ್ರೆ ನೀವು ಜನರನ್ನ ಹಾಳು ಮಾಡ್ಬಿಡ್ತೀರಾ. ಅದಕ್ಕೆ ಡ್ಯೂ ಪ್ರೋಸೆಸ್ ಆಫ್ ಲಾ ಜಂಪ್ ಆಗ್ತಾರೆ, ಯು ಕ್ಯಾನಾಟ್ ಡೂ ಎನಿಥಿಂಗ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ದಿಸ್ ಈಸ್ ವಾಟ್. ಡೌಟ್ ಇದ್ರೆ ಬೇಗ ಕೇಳ್ಬಿಡಿ ಅಷ್ಟೇ. ಡೌಟ್ ಇದ್ರೆ ಕೇಳ್ಬಿಡಿ, ಕಂಟಿನ್ಯೂ. ಮತ್ತೆ ಹಂಗಾರೆ 2 ಕಾನ್ಸೆಪ್ಟ್ಸ್ ಬರ್ಸ್ಬಿಡ್ತೀನಿ ಬೇಗ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. This principle is followed in Britain. ಈ ಸಿದ್ಧಾಂತವನ್ನು ಬ್ರಿಟನ್ನಲ್ಲಿ ಪಾಲಿಸಲಾಗುತ್ತಿದ್ದು ಇನ್ ಬ್ರಿಟನ್ ಬ್ರಿಟನ್ನಲ್ಲಿ ದೇರ್ ಇಸ್ ನೋ ರಿಟನ್ ಕಾನ್ಸ್ಟಿಟ್ಯೂಷನ್. ಲಿಖಿತ ಸಂವಿಧಾನ ಇರುವುದಿಲ್ಲ. ದೇರ್ ಇಸ್ ನೋ ರಿಟನ್ ಕಾನ್ಸ್ಟಿಟ್ಯೂಷನ್.
ಲಿಖಿತ ಸಂವಿಧಾನ ಇರುವುದಿಲ್ಲ. ಡ್ಯೂ ಟು ದಟ್, ಆದ್ದರಿಂದ ದೇ ಫಾಲೋ ಪಾರ್ಲಿಮೆಂಟರಿ ಸುಪ್ರಿಮೆಸಿ, ಸಂಸದೀಯ ಸಾರ್ವಭೌಮತೆ ಹೊಂದಿದೆ. ದೇ ಫಾಲೋ ಪಾರ್ಲಿಮೆಂಟರಿ ಸುಪ್ರಿಮೆಸಿ, ಸಂಸದೀಯ ಸಾರ್ವಭೌಮತೆ. ಪಾರ್ಲಿಮೆಂಟರಿ ಸುಪ್ರಿಮೆಸಿ ಮೀನ್ಸ್, ಸಂಸದೀಯ ಸಾರ್ವಭೌಮತೆ ಎಂದರೆ ಪಾರ್ಲಿಮೆಂಟ್ ಕ್ಯಾನ್ ಫ್ರೇಮ್ ಎನಿ ಲಾಸ್, ಸಂಸತ್ತು ಯಾವುದೇ ಶಾಸನಗಳನ್ನು ಬೇಕಾದರೂ ಜಾರಿಗೆ ತರಬಹುದು. ಪಾರ್ಲಿಮೆಂಟ್ ಕ್ಯಾನ್ ಫ್ರೇಮ್ ಎನಿ ಲಾಸ್, ಯಾವುದೇ ಶಾಸನಗಳನ್ನು ಬೇಕಾದರೂ ಜಾರಿಗೆ ತರಬಹುದು. ಬಟ್ ಆದರೆ ಇಟ್ ಕೆನಾಟ್ ಬಿ ಕ್ವೆಶ್ಚನ್ಡ್ ಇನ್ ದ ಕೋರ್ಟ್, ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸಲು ಸಾಧ್ಯವಿರುವುದಿಲ್ಲ. ಬಟ್ ಆದರೆ ಸೂಕ್ತ ಪ್ರಕ್ರಿಯೆಯನ್ನು ಅಳವಡಿಸಿಕೊಂಡಿರಬೇಕು. ಅಪ್ರಾಪ್ರಿಯೇಟ್ ಪ್ರೊಸೀಜರ್ ಶುಡ್ ಬಿ ಫಾಲೋಡ್, ಸೂಕ್ತ ಪ್ರಕ್ರಿಯೆಯನ್ನು ಅಳವಡಿಸಿರಬೇಕು. ಪ್ರಕ್ರಿಯೆಯನ್ನು ಅಳವಡಿಸಿರಬೇಕು. appropriate procedure should be followed, should be followed. ಸರಿನಾ? ಇನ್ USA, ಅಮೆರಿಕದಲ್ಲಿ, ಇನ್ USA, ಅಮೆರಿಕದಲ್ಲಿ they have a written constitution, ಲಿಖಿತ ಸಂವಿಧಾನವನ್ನು ಹೊಂದಿದ್ದು, ಲಿಖಿತ ಸಂವಿಧಾನವನ್ನು ಹೊಂದಿದ್ದು, ದೇ ಹ್ಯಾವ್ ಎ ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನವನ್ನು ಹೊಂದಿದ್ದು, ಆ್ಯಂಡ್ ದ ಫೆಡರಲ್ ಕೋರ್ಟ್ ಈಸ್ ವೆರಿ ಪವರ್ಫುಲ್, ಫೆಡರಲ್ ನ್ಯಾಯಾಲಯ ಹೆಚ್ಚು ಶಕ್ತಿಯುತವಾಗಿದ್ದು, Federal court is very powerful, and the laws passed by the Congress ಜಾರಿಗೆ ತರುವಂತಹ ಶಾಸನಗಳು, laws passed by the Congress ಜಾರಿಗೆ ತರುವಂತಹ ಶಾಸನಗಳು, if it is against natural justice, ನೈಸರ್ಗಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದರೆ, ಮೇಡಮ್, ಇಫ್ ಇಟ್ ಈಸ್ ಅಗೇನ್ಸ್ಟ್ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದರೆ, ದ ಜುಡಿಷಿಯರಿ ಕ್ಯಾನ್ ಡಿಕ್ಲೇರ್ ಇಟ್ ಆಸ್ ನಲ್ ಅಂಡ್ ವಾಯ್ಡ್. ದ ಜುಡಿಷಿಯರಿ ಕ್ಯಾನ್ ಡಿಕ್ಲೇರ್ ಇಟ್ ಆಸ್ ನಲ್ ಅಂಡ್ ವಾಯ್ಡ್. ನ್ಯಾಯಾಂಗ ವ್ಯವಸ್ಥೆ, the judiciary can declare it as null and void. ನ್ಯಾಯಾಂಗ ವ್ಯವಸ್ಥೆ ಅದನ್ನು ಅಸಿಂಧು ಎಂದು ಘೋಷಿಸಬಹುದು, ಅಸಿಂಧು ಎಂದು ಘೋಷಿಸಬಹುದು. ಈಗ ಇನ್ ಇಂಡಿಯಾ, ಭಾರತದಲ್ಲಿ ಇಟ್ ಈಸ್ ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನವಿದ್ದು, ಇಟ್ ಈಸ್ ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನವಿದ್ದು, ಆಮೇಲೆ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮೆಸಿ, ಸಂವಿಧಾನಾತ್ಮಕ ಸಾರ್ವಭೌಮತೆ ಇರುವ ಕಾರಣದಿಂದ, ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮೆಸಿ, ಸಂವಿಧಾನಾತ್ಮಕ ಸಾರ್ವಭೌಮತೆ ಇರುವ ಕಾರಣದಿಂದ, ಇಂಡಿಯನ್ ಜುಡಿಷಿಯರಿ, ಭಾರತದ ನ್ಯಾಯಾಂಗ ವ್ಯವಸ್ಥೆ, ಇಂಡಿಯನ್ ಜುಡಿಷಿಯರಿ ಕ್ಯಾನ್ ಫಾಲೋ ಬೋತ್ ದ ಪ್ರಿನ್ಸಿಪಲ್ಸ್, ಎರಡೂ ಸಿದ್ಧಾಂತಗಳನ್ನು
ಪಾಲಿಸುವ ಅವಕಾಶವನ್ನು ಹೊಂದಿರುತ್ತದೆ. ಕ್ಯಾನ್ ಫಾಲೋ ಬೋತ್ ದ ಪ್ರಿನ್ಸಿಪಲ್ಸ್. ಬೋತ್ ದ ಪ್ರಿನ್ಸಿಪಲ್ಸ್ ಕ್ಯಾನ್ ಬಿ ಫಾಲೋಡ್ ಬೈ ಇಂಡಿಯನ್ ಜುಡಿಷಿಯರಿ. ಬೇಕು ಅಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾನು ಫಾಲೋ ಮಾಡ್ಬೋದು, ಬೇಡ ಅಂದರೆ ಡ್ಯೂ ಪ್ರೋಸೆಸ್ ಆಫ್ ಲಾನು ಫಾಲೋ ಮಾಡ್ಬೋದು. ಅದಕ್ಕೆ ಹೇಳಿದ್ದು 3 ತಿಂಗಳು ಕಾಲದಲ್ಲಿ ಜಡ್ಜ್ಮೆಂಟು. ಬಿಹಾರ್ ಹೈಕೋರ್ಟಲ್ಲಿ ಏನು ಫಾಲೋ ಮಾಡಿದ್ರು? ಡ್ಯೂ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಫಾಲೋ ಮಾಡ್ತಾರೆ. ಬಾಂಬೆ ಹೈಕೋರ್ಟಲ್ಲಿ ಏನು ಫಾಲೋ ಮಾಡ್ತಾರೆ? ಡ್ಯೂ ಪ್ರೋಸೆಸ್ ಆಫ್ ಲಾ ಫಾಲೋ ಮಾಡ್ತಾರೆ. 3 ತಿಂಗಳು. ಮೊನ್ನೆ ಇವೆಲ್ಲ ಜಡ್ಜ್ಮೆಂಟ್ಸ್ ಬಂದಿದೆಯಲ್ರಿ, ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಂತೆ ಅದಂತೆ ಇದಂತೆ ಎಲ್ಲ, ಇದೆಲ್ಲವೂ ಕೂಡ ಡ್ಯೂ ಪ್ರೋಸೆಸ್ ಆಫ್ ಲಾನೇ. ಅರ್ಥ ಆಯ್ತಾ? ಬಟ್ ಇಂಗ್ಲೆಂಡಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ. ದೇರ್ ಇಸ್ ನೋ ಪಾಸಿಬಿಲಿಟಿ ಅಟ್ ಆಲ್. ಪಾರ್ಲಿಮೆಂಟ್ ಕ್ಯಾನ್ ಫ್ರೇಮ್ ಎನಿ ಲಾಸ್. ಏನು ಬೇಕಾದ್ರೂ ಪಾಸ್ ಮಾಡ್ಬೋದು. ಬ್ರಿಟಿಷ್ ಥಿಂಕರ್ ಒಬ್ಬ ಬರೀತಾನಂಗೆ, ಹುಡುಗನ್ನ ಹುಡುಗಿ ಮಾಡೋದು, ಹುಡುಗಿನ ಹುಡುಗನ್ ಮಾಡೋದು ಬಿಟ್ಟು ಮಿಕ್ಕಿದ ಎಲ್ಲ ಕಾನೂನು ಮಾಡ್ಬೋದು ಬ್ರಿಟನ್ ಅವರು ಅಂತ. ಯಾಕಂದ್ರೆ ಅಷ್ಟು ಪವರ್ಫುಲ್. ರೀಸನ್ ಏನು? ಲಿಖಿತ ಸಂವಿಧಾನ ಇಲ್ಲ, ಬ್ರೇಕ್ ಹಾಕಕ್ಕೆ ಕಾನ್ಸ್ಟಿಟ್ಯೂಷನ್ ಇಲ್ಲ ಮೇಡಮ್, ಅವ್ರಿಷ್ಟ. ಇಂಡಿಯಾದಲ್ಲಿ ಏನಾದರೂ ಆ ಥರ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತಿದ್ವಿ ಅಷ್ಟೇ, ಕನ್ಫರ್ಮ್. ಇವತ್ತು ನಮ್ಮನ್ನೆಲ್ಲರನ್ನು ಪ್ರೊಟೆಕ್ಟ್ ಮಾಡ್ತಿದೆ ಅಂತಂದ್ರೆ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್. ಅದರ್ಸ್ ದೇ ವುಡ್ ಹ್ಯಾವ್ ಬ್ರಾಟ್ ಅಸ್ ಟು ರೋಡ್ಸ್, ಸ್ಟ್ರೀಟ್ ಡಾಗ್ಸ್. ಮುಗೀತು. ಜುಡಿಷಿಯರಿಗೆ ಪವರ್ಸ್ ಇರ್ತಿರ್ಲಿಲ್ಲ, ಇವ್ರು ಇಷ್ಟ ಬಂದಂಗೆ ಆಟಾಡ್ತಿದ್ರು. ನಮ್ಮ ಜನಕ್ಕೆ ಹೆಂಗ್ ಬೇಕಾದ್ರೂ ಸುಳ್ಳು ಹೇಳಿ ಯಾಮಾರಿಸ್ಬೋದಲ್ಲ. ದೇ ಕ್ಯಾನ್ ಈಸಿಲಿ ಚೀಟ್ ಅವರ್ ಪೀಪಲ್. ದಟ್ ಈಸ್ ವಾಟ್ ಐ ಸೇ. ಸೊ ಮೇನಕಾ ಕೇಸಲ್ಲಿ ಕೆಲವು ರೈಟ್ಸ್ಗಳನ್ನ ಕೊಡ್ತಾರೆ. ಇದನ್ನೆಲ್ಲ ಜಡ್ಜ್ಮೆಂಟ್ ಕೊಟ್ಟು ಎಕ್ಸ್ಟ್ರಾ ರೈಟ್ಸ್ ಕೊಟ್ಟಿದ್ದಾರೆ. ಏನದು? ಬರ್ಕೊಳ್ಳಿ. ಅದರ್ ರೈಟ್ಸ್ ಹೈಲೈಟೆಡ್ ಇನ್ ಮೇನಕಾ ಕೇಸ್. ಮೇನಕಾ ಪ್ರಕರಣದಲ್ಲಿ ಉಲ್ಲೇಖಿಸಿರುವ ಇತರೆ ಹಕ್ಕುಗಳು. ಅದರ್ ರೈಟ್ಸ್: ರೈಟ್ ಟು ಪ್ರೈವಸಿ, ಖಾಸಗಿತನದ ಹಕ್ಕುಗಳು. ರೈಟ್ ಟು ಪ್ರೈವಸಿ ಇರಲಿಲ್ಲ ಅವಾಗ, ಅದಾದ್ಮೇಲೆ ಕೊಟ್ಟಿರೋದು ಇದನ್ನ. ರೈಟ್ ಟು ಪ್ರೈವಸಿ, ರೈಟ್ ಟು ಹೆಲ್ತ್, ಆರೋಗ್ಯದ ಹಕ್ಕು, ರೈಟ್ ಟು ಇನ್ಫಾರ್ಮೇಶನ್. ಇದೆಲ್ಲ ಈಗ ಆ್ಯಡ್ ಆಗಿರೋದು. ರೈಟ್ ಟು ಇನ್ಫಾರ್ಮೇಶನ್. ಈಗ ಒಂದು ಹೊಸ ರೈಟ್ ಆ್ಯಡ್ ಆಗ್ತಿದೆ, ರೈಟ್ ಟು ಚಾಯ್ಸ್. ಎಸ್ ಮೇಡಮ್, ಸ್ಲೀಪು ಇದೆ, ಅದನ್ನೆಲ್ಲ ಹೇಳ್ಬಾರ್ದು ಇವ್ರಿಗೀಗ. ರೈಟ್ ಟು ಸ್ಲೀಪ್ ಅಂತ ನಿಮ್ಮ ಮುಂದೆ ಈಗ ಹೇಳೋಕ್ಕಾಗತ್ತಾ ನಾನು? ಮೊದಲೇ ಆಕಳಿಸ್ತಾರೆ ಹುಡುಗರು ಮಧ್ಯ. ರೈಟ್ ಟು ಇನ್ಫಾರ್ಮೇಶನ್. ಹೊಡೆದಾಕ್ರಿ ಮೇಡಮ್. ಮೊಬೈಲ್ ಬಿದ್ದೋಯ್ತಾ? ಯಾಕೆ ಮೇಡಮ್, ಎಲ್ಲಿಟ್ಟಿದ್ರಿ? ರೈಟ್ ಟು ಸ್ಲೀಪ್ ಅಂದೆ, ಮೇಡಮ್ ಒಂಚೂರು ತೂಕಿಡಿಸಿದ್ರು. ಓಕೆ, ಕಂಟಿನ್ಯೂ. ರೈಟ್ ಟು ಇನ್ಫಾರ್ಮೇಶನ್. ನೋಡಿ, ಮೊಬೈಲ್ ಏನಾರು ಆಯ್ತಾ? ಏನೂ ಆಗಿಲ್ವಾ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ ರೀ, ಏನೂ ಆಗಿಲ್ವಾ? ಓಕೆ. ರೈಟ್ ಟು ಸ್ಲೀಪ್. ಯಾಕೆ ಮೇಡಮ್ ಅವ್ರ ಆಸೆ ಇದೆ? ಶಿ ಈಸ್ ಆಸ್ಕಿಂಗ್ ದ ಫ್ರಮ್ ದಟ್ ಟೈಮ್, ಸರ್ ರೈಟ್ ಟು ಸ್ಲೀಪ್, ರೈಟ್ ಟು ಸ್ಲೀಪ್, ರೈಟ್ ಟು ಸ್ಲೀಪ್ ಅಂತ. ಆಯ್ತಪ್ಪ, ನಿಮ್ಮ ಇಷ್ಟ, ಬರ್ಕೊಳ್ಳಿ. ಅದು ಇದೆ, ರೈಟ್ ಟು ಸ್ಲೀಪ್. ನಿದ್ರಿಸುವ ಹಕ್ಕು. ನಾಟ್ ಇನ್ ಕ್ಲಾಸ್ ರೂಮ್. ನಾಟ್ ಇನ್ ಕ್ಲಾಸ್ ರೂಮ್. ಫ್ರೀ ಎಜುಕೇಶನ್ ಅಪ್ ಟು 14 ಇಯರ್ಸ್. 14 ವರ್ಷದವರೆಗಿನ ಉಚಿತ ಶಿಕ್ಷಣ. ಫ್ರೀ ಎಜುಕೇಶನ್ ಅಪ್ ಟು 14 ಇಯರ್ಸ್. ಸರಿನಾ? ಮಿಕ್ಕಿದ ಬುಕ್ಕಲ್ಲಿದೆ, ಒಂದು ರೌಂಡ್ ತಿರುವಾಗಿ ನೋಡಿ. ನೋ ನೀಡ್ ಟು ರಿಮೆಂಬರ್ ಯಾರ್. ಎಲ್ಲ ನೆನ್ಪಿಟ್ಕೊಳಕ್ಕಾಗತ್ತಾ? 34 36 ಇದೆ. ಯು ಕ್ಯಾನಾಟ್ ರಿಮೆಂಬರ್ ಎವ್ರಿಥಿಂಗ್. ನೆಕ್ಸ್ಟ್ 21A. ಇಲ್ಲಿಂದ ಆಚೆ ಫಾಸ್ಟ್ ಆಗಿ ಹೊರಟೋಗುತ್ತೆ. ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಸ್ಲೋ ಆಯಿತು. 21A, 21A ಹೇಳ್ರಪ್ಪ, ಏನು 21A? ರೈಟ್ ಟು ಎಜುಕೇಶನ್. ಶಿಕ್ಷಣದ ಹಕ್ಕು. ಶಿಕ್ಷಣದ ಹಕ್ಕು. ರೈಟ್ ಟು ಎಜುಕೇಶನ್. ಸೊ ವೆನ್ ರೈಟ್ ಟು ಎಜುಕೇಶನ್ ವಾಸ್ ಇನ್ಕ್ಲೂಡೆಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? 86th amendment. Which year? 2002. Then ಆಕ್ಟ್ ಯಾವಾಗ ಜಾರಿಗೆ ಬಂತು? ರೈಟ್ ಟು ಎಜುಕೇಶನ್ 2000 ಅಷ್ಟೇ.
ಬರೀರಿ, ಬೇಗ ಬೇಗ ಬರೀರಿ. ದಿಸ್ ವಾಸ್ ಇನ್ಕ್ಲೂಡೆಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೀವೇ ಬರ್ಕೊಳ್ರಿ, ಇದು ನಾನೆಲ್ಲ ಡಿಕ್ಟೇಟ್ ಮಾಡಲ್ಲ. 2002ರಲ್ಲಿ ಸಂವಿಧಾನಕ್ಕೆ ಸೇರಿಸಿರೋದು 86ನೇ ತಿದ್ದುಪಡಿ ಮೂಲಕ, ಬೈ 86th ಅಮೆಂಡ್ಮೆಂಟ್. 86th ಅಮೆಂಡ್ಮೆಂಟ್. ದಿಸ್ ಆಲ್ ಯು ಕ್ಯಾನ್ ರೈಟ್ ಆನ್ ಯರ್ ಓನ್. 6 to 14 years free and compulsory ಎಜುಕೇಶನ್. 6ರಿಂದ 14 ವರ್ಷ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು ಇದಕ್ಕೆ? ಅಟಲ್ ಬಿಹಾರಿ ವಾಜಪೇಯಿ. ಬಟ್ ಡಿಡ್ ನಾಟ್ ಕಮ್ ಇನ್ ಫ್ರಂಟ್ ಆಫ್ ಟಿವಿ ಆರ್ ರೇಡಿಯೋ. ಎಂತ ಗೇಮ್ ಚೇಂಜರ್ ಅಲ್ಲೇನ್ರಿ ಇದು? ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ದ ಏಜ್ ಗ್ರೂಪ್ ಆಫ್ 6 to 14, ಗಿವಿಂಗ್ ಇಟ್ ಆಸ್ ಎ ಫಂಡಮೆಂಟಲ್ ರೈಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಸಣ್ಣ ವಿಚಾರ ಅಲ್ಲ ಅದು. ಸೊ ಮನಮೋಹನ್ ಸಿಂಗ್ ಅವರು ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾರೆ. 2009ರಲ್ಲಿ ಆಕ್ಟ್ ಪಾಸ್ ಮಾಡಿ. ಇಂಪ್ಲಿಮೆಂಟ್ ಆಗಿದ್ದು ಯಾವಾಗಿಂದ? ಸಂವಿಧಾನಕ್ಕೆ ಕೊಟ್ರಿ ಸ್ಥಾನಮಾನ. ಬಟ್ ವೆನ್ ಇಟ್ ವಾಸ್ ಇಂಪ್ಲಿಮೆಂಟೆಡ್ 2009ರಲ್ಲಿ ಆಕ್ಟ್ ಬಂದಿದ್ದು. ರೈಟ್ ಡೌನ್. ಇನ್ 2009, 2009ರಲ್ಲಿ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್. ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಆಕ್ಟ್ 2009. ಫ್ರೀ ಅಂಡ್ ಕಂಪಲ್ಸರಿ ಆಕ್ಟ್, ಕಂಪಲ್ಸರಿ ಎಜುಕೇಶನ್ ಆಕ್ಟ್, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ. ಇದನ್ನು ನೀವು RTE ಅಂತ ಕರೆಯೋದು. 2009. ಯಾವಾಗಿಂದ ಸರ್ ಜಾರಿಗೆ ಬಂದಿದ್ದು? ಫ್ರಮ್ 2010 ದಿಸ್ ಕೇಮ್ ಇನ್ ಟು ಫೋರ್ಸ್. ಹಂಗೆ ಅಧಿಕಾರದ ಅವಧಿಯಲ್ಲಿ ಏನಾದರೂ ಮಾಡಿದ್ದೀನಪ್ಪ ಸಾಧನೆ ಅಂದರೆ ಇಂಥದ್ದು ಮಾಡ್ಬಿಟ್ಟು ಹೋಗ್ಬೇಕು. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಜನರೇಷನ್ಸ್, ಡಿಕೇಡ್ಸ್, ದಶಕಗಳು ಉಪಯೋಗ ಆಗುತ್ತೆ. ಹಾಗಂತ ನರೇಂದ್ರ ಮೋದಿ ಅವರು ಏನು ಮಾಡಿಲ್ವಾ? 370. ಐ ವಿಲ್ ಅಗ್ರಿ. ಯಾರ ಕೈಲೂ ಮಾಡೋಕ್ಕಾಗಿರ್ಲಿಲ್ಲ. ಯು ಡಿಡ್ ದಿಸ್. ಹ್ಯಾಟ್ಸ್ ಆಫ್ ಟು ಯು. ಅರ್ಥ ಆಯ್ತಾ? ನಿಮಗೂ ಇದೆ. ರಾಮ್ ಜನ್ಮಭೂಮಿ ಇಶ್ಯೂನ ನೀವು ಸಾಲ್ವ್ ಮಾಡಿದ್ದು. ಐ ವಿಲ್ ಅಗ್ರಿ. ಆ ವಿಚಾರಕ್ಕೆ 3 ಹೊತ್ತು ಜಡ್ಜ್ಮೆಂಟ್ಗೆ ಹೋಗಿ, ಕೋರ್ಟ್ಗೆ ಹೋಗಿ ಜಗಳ ಆಡ್ಕೊಂಡು, ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಒದ್ದಾಡ್ತಿದ್ದು. ಐ ವಿಲ್ ಅಗ್ರಿ. ಸೊ ಹಂಗೆ ನಿಮ್ಮ ಅಧಿಕಾರ ಅವಧಿನಲ್ಲಿ ವಾಟ್ ಯು ಡನ್ ಅಂತ ಹೇಳಿ ಯು ಶುಡ್ ಡೂ ದಟ್. ಅದ್ಬಿಟ್ಟು ಸಿಲ್ಲಿ ವಿಚಾರಗಳನ್ನೆಲ್ಲ ಮಾತಾಡ್ಸೋದು ನನಗೆ ಅದು ಲಕ್ಷಣ ಅನ್ಸಲ್ಲಪ್ಪ. ಮಾತಾಡೋದು ಮಾತಾಡಿ. 370 ಮಾತಾಡಿ. ಚುನಾವಣೆ ಟೈಮಲ್ಲಿ ಯಾರಿಗೂ ಆಗಿರಲಿಲ್ಲ ನೋಡ್ರಿ, ಮಾಡಿದ್ದೀನಿ ಅನ್ನಿ. ಐ ವಿಲ್ ಅಗ್ರಿ. ಎಸ್ ಬಾಸ್, ಸೂಪರ್ ಬಾಸ್ ಅಂತೀನಿ. ಸ್ವಚ್ಛ ಭಾರತ್ ಅಭಿಯಾನ್ ಸುಮಾರಾಗಿ ಸಕ್ಸಸ್ಸು, ನಾಟ್ ಪಾರ್ಷಿಯಲಿ, ಸುಮಾರಾಗಿ ಸಕ್ಸಸ್ ಆಗಿದೆ. ಐ ವಿಲ್ ಅಗ್ರಿ. ಟಾಯ್ಲೆಟ್ಸ್ ಅಂತೂ ಕಟ್ಟಿದ್ದೀರಾ ಸುಮಾರಾಗಿ ಎಲ್ಲ ಕಡೆ. ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ ಇಂಡಿಯಾದಲ್ಲಿ. ವೆರಿ ಗುಡ್. ಇಂಡಿಯಾ ಸ್ಟಾರ್ಟ್ಅಪ್ನಲ್ಲಿ ಡೆವಲಪ್ ಆಗ್ತಿದೆ. ವೆರಿ ಗುಡ್. ಸೇ ದೋಸ್ ಥಿಂಗ್ಸ್. ಅದರ್ ಥಿಂಗ್ಸ್ ಎಲ್ಲ ಮಾತಾಡಕ್ಕೆ ಹೋಗಬೇಡಿ. 22 ಅಷ್ಟೇ. 21A ಇರೋದು. 22 ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್. ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್. ಆರ್ಟಿಕಲ್ ನಂಬರ್ 22. ಬಂಧನ ಮತ್ತು ಸೆರೆವಾಸದ ವಿರುದ್ಧ ಸಂರಕ್ಷಣೆ. ಬಂಧನ ಮತ್ತು ಸೆರೆವಾಸದ ವಿರುದ್ಧ ಸಂರಕ್ಷಣೆ. ಅರೆಸ್ಟ್ ಅಂಡ್ ಡಿಟೆನ್ಷನ್. 2 ಭಾಷೆಯಲ್ಲಿ ಹೇಳ್ಕೊಂಡು ಹೋಗ್ತೀನಿ, ಆದರೆ ರನ್ನಿಂಗ್ ನೋಟ್ಸ್ ಮಾಡಿ. ದಿಸ್ ಆರ್ಟಿಕಲ್ ಹ್ಯಾಸ್ 2 ಪಾರ್ಟ್ಸ್. ಇದರಲ್ಲಿ 2 ಭಾಗ ಇದೆ. ಒಂದು ಆರ್ಡಿನರಿ ಲಾ, another one is preventive detention law. ಸಾಮಾನ್ಯ ಕಾನೂನು
ಮುಂಜಾಗ್ರತಾ ಬಂಧನ ಕಾನೂನು, ಆರ್ಡಿನರಿ ಲಾ ಅಥವಾ ಪುನಿಟಿವ್ ಲಾ. ಆರ್ಡಿನರಿ ಲಾ is also called as punitive, PUNITIVE, punitive law. ಸಾಮಾನ್ಯ ಕಾನೂನು ಒಂದು, ಮುಂಜಾಗ್ರತಾ ಬಂಧನ ಕಾನೂನು, ಪ್ರಿವೆಂಟಿವ್ ಡಿಟೆನ್ಷನ್ ಲಾ. ಫಸ್ಟ್ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡುವ ಪ್ರೊಟೆಕ್ಷನ್ಸ್. ಪಾಯಿಂಟ್ ನಂಬರ್ 1, ಮೊದಲನೇದು, ಬಿಫೋರ್ ಅರೆಸ್ಟಿಂಗ್ ಎ ಪರ್ಸನ್, ಯಾವುದೇ ವ್ಯಕ್ತಿಯನ್ನು ಬಂಧಿಸುವ ಮುನ್ನ ಗ್ರೌಂಡ್ಸ್ ಆಫ್ ಹಿಸ್ ಅರೆಸ್ಟ್ ಶುಡ್ ಬಿ ಮೆನ್ಷನ್ಡ್. ಯಾವುದೇ ವ್ಯಕ್ತಿಯನ್ನು ಬಂಧಿಸುವ ಮುನ್ನ ಬಂಧನದ ಕಾರಣವನ್ನು ತಿಳಿಸತಕ್ಕದ್ದು. ಗ್ರೌಂಡ್ಸ್ ಆಫ್ ಹಿಸ್ ಅರೆಸ್ಟ್, ವೈ ಈಸ್ ಅರೆಸ್ಟಿಂಗ್, ವೈ ಈಸ್ ಅರೆಸ್ಟಿಂಗ್. ಈಗ ಹೇಳ್ತಿದ್ದೀನಿ ನೋಡಿ. ED officials while arresting them under PMLA, if you are not giving grounds of their arrest, ED ಅಧಿಕಾರಿಗಳು PMLA ಕಾಯ್ದೆಯಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನು ಬಂಧಿಸುವ ಸಂದರ್ಭದಲ್ಲಿ ಬಂಧನದ ಕಾರಣವನ್ನೇ ಕೊಡದೇ ಇದ್ದರೆ ವೈಲೇಟ್ ಆಗ್ತಿದೆಯಾ ಆಗ್ತಿಲ್ವಾ? Is it violating or not? So because PMLA preventive detention law ಅಲ್ಲ, it's a ordinary law, ಸಾಮಾನ್ಯ ಕಾನೂನೇ ಅದನ್ನು. So before arresting a person, grounds of his arrest should be given. ಯಾಕೆ ಅವರನ್ನ ಬಂಧಿಸ್ತಿದ್ದೀರಾ ಅಂತ ಹೇಳಿ ಕಾರಣವನ್ನ ಕೊಡಬೇಕು. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದು ರಿಟರ್ನ್ ಫಾರ್ಮ್ ಅಂತೆ, ಲಿಖಿತ ರೂಪದಲ್ಲಿ ಕೊಡ್ಬೇಕಂತೆ, ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ಅಂತ, ವೈ ಈಸ್ ಅರೆಸ್ಟೆಡ್ ಅಂತ ಹೇಳಿ ರಿಟರ್ನ್ ಫಾರ್ಮೆಟ್ ಅಲ್ಲಿ ಕೊಡ್ಬೇಕಂತೆ. ಗ್ರೌಂಡ್ಸ್ ಆಫ್ ಹಿಸ್ ಅರೆಸ್ಟ್ ಓರಲಿ ಹೇಳಕ್ಕಾಗಲ್ಲ. ಈಗ ಯು ಶುಡ್ ಗಿವ್ ಇನ್ ಅ ರಿಟರ್ನ್ ಫಾರ್ಮೆಟ್. ಮೊನ್ನೆ ಬಂದಿರೋ ಜಡ್ಜ್ಮೆಂಟು ಒಂದು 3 ದಿನ ಆಗಿದೆ ಅಷ್ಟೇ.